ನಮಸ್ಕಾರ ವೀಕ್ಷಕರೇ, ಕೆಎಸ್ಆರ್ಟಿಸಿ ತನ್ನ ಸೇವೆಯಿಂದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ದಾಖಲೆಯನ್ನು ಮಾಡಿದೆ. ಹೌದು ವೀಕ್ಷಕರೇ, ಇಲ್ಲಿ 504 ಕೋಟಿ ಮಹಿಳೆಯರು ಕೆಎಸ್ಆರ್ಟಿಸಿ ಮೂಲಕ ಪ್ರಯಾಣಿಸಿರುವ ಮಹಾ ಸಾಧನೆಯಾಗಿದೆ. ಈ ಒಂದು ಸಾಧನೆಯು ಕೇವಲ ಕರ್ನಾಟಕದಕ್ಕೆ ಅಲ್ಲ, ಭಾರತದಲ್ಲಿ ಹೆಮ್ಮೆಯ ವಿಷಯವಾಗಿದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಅದರಿಂದ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ಸರ್ಕಾರದಿಂದ. ಕೆಎಸ್ಆರ್ಟಿಸಿಯ ಹಿನ್ನೆಲೆ ಏನಂದ್ರೆ, ಈ ಒಂದು 1916ರಲ್ಲಿ ಈ ಒಂದು ಸ್ಥಾಪನೆ ಆಗಿದೆ ಕೆಎಸ್ಆರ್ಟಿಸಿ. ಹೌದು, ಈ ಒಂದು ಸಂಸ್ಥೆಯು 1916ರಲ್ಲಿ ಸ್ಥಾಪನೆಯಾಯಿತು. ಆವುದರಿಂದ ಹಿಡಿದು 1916ರಿಂದ ಹಿಡಿದು ಇದುವರೆಗೂ ಮಾಡದ ಈ ಒಂದು ದೊಡ್ಡ ಸಾಧನೆಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಭಾರತದಲ್ಲಿ ಅತ್ಯಂತ ದೊಡ್ಡ ಸಾಧನೆಯಾಗಿದೆ ಈ ಒಂದು ಸಾರಿಗೆ ವ್ಯವಸ್ಥೆ ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು. ಗ್ರಾಮ, ತಾಲೂಕು ಮತ್ತು ಹಾಗೆ ಜಿಲ್ಲಾ, ನಗರ ಎಲ್ಲೆಡೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಮತ್ತು 504 ಕೋಟಿ ಮಹಿಳೆಯರು ಒಂದು ದಶಕದಲ್ಲಿ ಪ್ರಯಾಣಿಸಿದ್ದಾರೆ ಎಂದು ದಾಖಲೆಯೇ ಸಾಧನೆಯಾಗಿದೆ. ಈ ಒಂದು ಸಾಧನೆಗೆ ಮುಖ್ಯ ಕಾರಣವೇ ಶಕ್ತಿ ಯೋಜನೆ. ಹೌದು ವೀಕ್ಷಕರೇ, ಈ ಒಂದು ಶಕ್ತಿ ಯೋಜನೆಯು 2023ರಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ರಾಜ್ಯ ಸರ್ಕಾರದಿಂದ ಪ್ರಾರಂಭಿಸಲಾಗಿತ್ತು. ಅದರಿಂದ ಪ್ರತಿಯೊಬ್ಬರು ಕೂಡ ಇದರ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರತಿದಿನ ಪ್ರತಿದಿನವೂ ಸರಾಸರಿ ಲಕ್ಷಾಂತರ ಮಹಿಳೆಯರು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಮತ್ತು NWKRTC ಮತ್ತು ಇಲ್ಲಿ KKRTC ಮೂಲಕ ಕೂಡ ಪ್ರಯಾಣಿಸಿದ್ದಾರೆ. ಕೇವಲ ಒಂದು ವರ್ಷದ ಅವಧಿಯಲ್ಲಿ 100 ಕೋಟಿ ಪ್ರಯಾಣಿಸಿದ್ದಾರೆ ಅಂತ ಕೂಡ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆ 504 ಕೋಟಿ ಪ್ರಯಾಣಿಕರು ಮಹಿಳೆಯರಿಂದ ಮಾತ್ರ ಸಾಧ್ಯವಾಗಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಕೇವಲ 504 ಕೋಟಿ ಪ್ರಯಾಣಗಳು ಮಹಿಳೆಯರಿಂದ ಮಾತ್ರ ಸಾಧ್ಯವಾಗಿದೆ ಅಂತ ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಅಂಕಿ ಅಂಶವನ್ನು ಕೆಎಸ್ಆರ್ಟಿಸಿಗೆ ವಿಶ್ವ ದಾಖಲೆಗಳನ್ನು ತಂದುಕೊಟ್ಟಿದೆ. ಈ ಒಂದು ಮಹತ್ವವಾದ ಸಾಧನೆಯಾಗಿದೆ ಕೆಎಸ್ಆರ್ಟಿಸಿಗೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು. ಮಹಿಳೆಯರಿಗೆ ಕೆಎಸ್ಆರ್ಟಿಸಿಯಿಂದ ಕೊಟ್ಟಿರುವ ಸೌಲಭ್ಯ ಏನಂದ್ರೆ ಶಕ್ತಿ ಯೋಜನೆ. ಹೌದು, ಈ ಒಂದು ಶಕ್ತಿ ಯೋಜನೆಗೆ ಉಚಿತ ಪ್ರಯಾಣ ಸಿಕ್ಕಿರುವಂತದ್ದು ಮತ್ತು ಪ್ರೇಕ್ಷಕರಿಗೆ, ಮಹಿಳೆಯರಿಗೆ ಸೀಟುಗಳು ಸುರಕ್ಷಿತವಾಗಿ ಪ್ರಯಾಣ ಸಿಗ್ತಾ ಇರುವಂತದ್ದು ಮತ್ತು ಹಾಗೆ ಇಲ್ಲಿ ಮಹಿಳೆಯರಿಗೆ ಚಾಲಕಿ ಮತ್ತು ನಿರ್ವಾಹಕಿಯಾಗಿ ಕೆಲಸವನ್ನು ಕೂಡ ಸಿಗ್ತಾ ಇರುವಂತದ್ದು ಮತ್ತು ಇಲ್ಲಿ ಗ್ರಾಮೀಣ ಸಂಪರ್ಕಗಳಿಗೂ ಹಳ್ಳಿ, ನಗರ ಮತ್ತು ಸಂಪರ್ಕಗಳಿಗೆ ಸೇವೆಯನ್ನು ಕೊಡ್ತಾ ಇದೆ ಈ ಒಂದು ಕೆಎಸ್ಆರ್ಟಿಸಿ. ಮತ್ತು ಆನ್ಲೈನ್ ಟಿಕೆಟ್ಗಳನ್ನು ಬುಕ್ ಮಾಡೋದಾಗಿರ್ಬೋದು ಮತ್ತು QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋದಾಗಿರ್ಬೋದು, ಈ ಒಂದು ವ್ಯವಸ್ಥೆಯಿಂದ ಬಹಳಷ್ಟು ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿದೆ ಕೆಎಸ್ಆರ್ಟಿಸಿ. ಹೌದು, ಇಲ್ಲಿ ಬೆಂಗಳೂರು ನಗರದಲ್ಲಿ ಬಿಎಂಟಿಸಿ ಮೂಲಕ ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮೈಸೂರು, ಹಾಸನ ಮತ್ತು ಶಿವಮೊಗ್ಗ ಮತ್ತು ಬೆಳಗಾವಿ, ಧಾರವಾಡ, ಕಲಬುರಗಿ, ಬಳ್ಳಾರಿ ಎಲ್ಲೆಡೆಯಲ್ಲೂ ಕೂಡ ಕೆಎಸ್ಆರ್ಟಿಸಿ ಶಕ್ತಿ ಯೋಜನೆಯಿಂದ ಫಲಿತಾಂಶವನ್ನು ಕಂಡುಕೊಂಡಿದೆ. ಮತ್ತು ಗ್ರಾಮೀಣ ಜಿಲ್ಲೆಯಲ್ಲಿ ಹಳ್ಳಿಯ ಮಹಿಳೆಯರು ಕೂಡ ಉಚಿತ ಪ್ರಯಾಣವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಇಡೀ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಸಾರಿಗೆ ಇಲಾಖೆ ಕೈಗೊಂಡ ನಿರ್ಧಾರಗಳು ಕೆಎಸ್ಆರ್ಟಿಸಿ ಸಾಧನೆಗೆ ಕಾರಣವಾಗಿದೆ. ಮುಂದಿನ ದಿನದಲ್ಲಿ ಕೆಎಸ್ಆರ್ಟಿಸಿಗೆ ಹೊಸ ಬಸ್ಗಳನ್ನು ಕೂಡ ನೀಡಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ವಿದ್ಯುತ್ ಬಸ್ಗಳನ್ನು ಸೇರಿಸಲಾಗುತ್ತದೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು. ಮತ್ತು ಇಲ್ಲಿ ಹೌದು ವೀಕ್ಷಕರ, ಇಲ್ಲಿ ಕೆಎಸ್ಆರ್ಟಿಸಿಯ ಭವಿಷ್ಯದ ಗುರಿ ಏನಂದ್ರೆ, ಇಲ್ಲಿ 100% ಡಿಜಿಟಲೀಕರಣ ಮತ್ತು ಪರಿಸರದ ಸ್ನೇಹಿ ಬಸ್ಸಿಗಳನ್ನು ಕೂಡ ಬಿಡ್ತಾ ಇರುವಂತದ್ದು ಮತ್ತು ಇನ್ನಿತರ ಮಹಿಳಾ ಚಾಲಕಿಯರನ್ನು ಕೂಡ ನೇಮಕ ಮಾಡ್ತಾ ಇರುವಂತದ್ದು ಮತ್ತು ಗ್ರಾಮೀಣ ಆಗಿರ್ಬೋದು ಮತ್ತು ನಗರ ಸಂಪರ್ಕಕ್ಕೆ ವಿಸ್ತರಣಾ ಈ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಈ ಒಂದು ಕೆಎಸ್ಆರ್ಟಿಸಿಗೆ. ಮತ್ತು ಇಲ್ಲಿ ಸಮಾರೋಪ ಅಂದ್ರೆ ಈ ಒಂದು ಕೆಎಸ್ಆರ್ಟಿಸಿಯ ಸಾಧನೆಯನ್ನು ಇಲ್ಲಿ 504 ಕೋಟಿ ಮಹಿಳೆಯರ ಪ್ರಯಾಣ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಗುರಿಯಾಗಿದೆ. ಈ ಒಂದು ಅತ್ಯಂತ ಅದ್ಭುತವಾದ ವಿಷಯವೇ ಅಂತ ಹೇಳ್ಬೋದು. ಏಕೆಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೇ ಈ ಒಂದು ಅದ್ಭುತವಾದ ಒಂದು ಒಳ್ಳೆ ರೆಕಾರ್ಡ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ. ಇಲ್ಲಿ ಕೆಎಸ್ಆರ್ಟಿಸಿಯ ಸಾಧನೆ ಇಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಗುರಿಯಾಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬಸ್ಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ. ಏಕೆಂದ್ರೆ ಪ್ರತಿಯೊಬ್ಬರು ಎಲ್ಲೆಡೆ ಹೋಗ್ಬೇಕಂದ್ರೂ ಅವರಿಗೆ ಎಷ್ಟೋ ದುಡ್ಡು ಬೇಕಾಗಿರುತ್ತಿತ್ತು ಮಹಿಳೆಯರಿಗೆ. ಆದ್ರೆ ಇವಾಗ ಎಲ್ಲೋ ಕರ್ನಾಟಕದಲ್ಲಿ ಯಾವುದೇ ಒಂದು ಮೂಲೆಗೆ ಹೋದ್ರೂ ನೀವು ಅವರಿಗೆ ಉಚಿತ ಪ್ರಯಾಣ ಸಿಗ್ತಾ ಇರುವಂತದ್ದು. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರತಿಯೊಬ್ಬ ಮಹಿಳೆಯರು ಕೂಡ ನಿರೀಕ್ಷಿತವಾಗಿ ಓಡಾಡ್ತಿದ್ದಾರೆ ಬಸ್ನಲ್ಲಿ. ಮತ್ತೆ ಆ ಒಂದು ಊರಿಗೆ ಹೋದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೋ, ಈ ಒಂದು ಊರಿಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೋ ಅಂತ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಮಹಿಳೆಯರು. ಏನ್ ಬಿಡ್ರಪ್ಪ, ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಫ್ರೀ ಬಸ್ನಲ್ಲಿ ಅಡ್ಡಾಡ್ತೀರಾ ಅನ್ನುವ ಒಂದು ಮಾತೆ ಬಹಳಷ್ಟು ಜನರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಏಕೆಂದ್ರೆ ಸರ್ಕಾರ ಅಷ್ಟು ಮಹಿಳೆಯರಿಗೆ ನಿಜವಾಗ್ಲೂ ಒಂದು
ಸಹಾಯವಾದ ದಾರಿಯನ್ನು ಮಾಡಿಕೊಟ್ಟಿದೆ. ಇಲ್ಲಿ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಬರೋದಾಗಿರ್ಬೋದು ಮತ್ತು ಇಲ್ಲಿ ಮಹಿಳೆಯರು ಸತತವಾಗಿ ಬಸ್ನಲ್ಲಿ ಅಡ್ಡಾಡಿದ್ರು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ನಲ್ಲಿ ಓಡಾಡಬಹುದು. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸರ್ಕಾರ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗೆಯೇ ಇಲ್ಲಿ KSRTCಗೂ ಒಂದು ಒಳ್ಳೆ ಸಾಧನೆಯನ್ನು ಕೂಡ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದುಕೊಟ್ಟಿದೆ. ಇಲ್ಲಿ 2025ರಲ್ಲಿ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸಿತು KSRTCಯ ಬಸ್ನ. ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಬಸ್ನಲ್ಲಿ ಹೋಗಿರುವುದಕ್ಕೆ ಇದೊಂದು ಸಾಧನೆಯ ಉದ್ದೇಶವಾಗಿದೆ ಅಂತ ಕೂಡ ನಾನು ಹೇಳಬಲ್ಲೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸೋಣ. ಏಕೆಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಶಕ್ತಿ ಯೋಜನೆಯ ಉಪಯೋಗ ನೀವು ಮಾಡ್ಕೊಂಡಿರ್ತೀರಾ. ಹಾಗಿದ್ರೆ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಬಸ್ನಲ್ಲಿ ಹೋಗಿ ಉಚಿತ ಪ್ರಯಾಣ ಬಸ್ನನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಕಮೆಂಟ್ ಮೂಲಕ ನಮಗೂ ಧನ್ಯವಾದಗಳು ಸರ್ಕಾರಕ್ಕೆ ಅಂತ ಕೂಡ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.